ಇವಾಗ ತಾಂಬೂಲ ಬದಲಾಯಿಸ್ಕೋಬಹುದು. ಎದ್ದೇಳಿ ಎಲ್ಲರೂ. ಯೋಪಾಂ ಪುಷ್ಪಂ ವೇದ ಪುಷ್ಪವಾಂ ಪ್ರಜಾವಾಹನ್ ಪಶುಮಾನ್ ಭವತೆ. ನೀವು ಹಾಕ್ಬೇಕು. ಚಂದ್ರಮಾವಾಪಾಂ ಪುಷ್ಪಂ ಪುಷ್ಪವಾಹಂ ಪ್ರಜಾವಾ. ಸ್ನೇಹ, ಓಹೋ ಏನ್ ಪುಟ್ಟಕ್ಕ ಇದು ಬಲ್ ಪಸಂದಾಗಿ ಮಾಡ್ಬಿಟ್ಟಿದ್ಯಾ? ನಾವು ಬರ್ತೀವಿ ಅಂತ ನೋಡೋ ಕಾಳಿ ಎಲ್ರು ಆಚೆನೆ ನಿಂತ್ಬಿಟ್ಟವ್ರೆ. ಅರೆ ನೀನ್ ಯಾಕಯ್ಯ ನೀರಾಗ ಬಿದ್ದು ಕೋಳಿ ತರ ಮುದುಡ್ಕೊಂಡ್ಬಿಟ್ಟಿದ್ಯಾ? ಅಯ್ಯೋ ನಿಂಗೆಲ್ಲ ಮರ್ತೋಗೈತಲ್ಲ. ಬಿಡು, ನಾನು ಪುಟ್ಟಕ್ಕನ್ನ ಕೇಳ್ತೀನಿ. ಯಾಕೆ ಪುಟ್ಟಕ್ಕ ಹಬ್ಬದ ದಿನ ನಗ್ನಗ್ತಾ ಇರೋದು ಬಿಟ್ಟು ಹಿಂಗ್ ನಿಂತಿದ್ದೀರಾ? ಬಸ್ ಸಂಕ್ರಾಂತಿ ಹಬ್ಬ ನಗ್ನಗ್ತಾ ಇರಬೇಕು. ತಕ ಅಯ್ಯೋ ತಕ ಪುಟ್ಟಕ್ಕ. ನೀನ್ ಬಿಡು ಪುಟ್ಟಕ್ಕ, ನಿಂದು ತುಂಬಿದ ಕುಟುಂಬ. 2 ಅಳಿಯಂದಿರು, 3 ಜನ ಹೆಣ್ಮಕ್ಳು. ಈಗ ಹೊಸ್ದಾಗ್ ಸಂಸಾರಕ್ಕೆ ಗಂಡ ಬೇರೆ ಸೇರ್ಕೊಂಡವನೆ. ಹೊಸ್ದಾಗ್ ಸೇರ್ಕೊಂಡಿರೋದು ನಮ್ಮ ಮನೆಗಲ್ಲ ಅನ್ನೋದು ನಿನ್ಗೂ ನೆನ್ಪಿರ್ಲಿ. ಹೋಗ್ಲಿ ಬಿಡವ, ಇವತ್ತು ನಾನು ಜಗಳ ಮಾಡೋ ಮೂಡ್ನಾಗಿಲ್ಲ. ನಮಗೂ ನಿನ್ನ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ. ಅದೇನು ವಿಷಯ ಇದೋ ಬೇಗ ಹೇಳ್ಬಿಟ್ಟು ಹೋಗ್ತಾ ಇರು. ಅಯ್ಯ ಇದ್ಯಾಕಮ್ಮೆ ಹಬ್ಬದ ದಿನಾನು ಹಿಂಗೆ ಕೋಪ ಮಾಡ್ಕೊಂತ್ಯಾ? ಬಸ್ ನಗ್ನಾಗ್ತಾ ಇರು. ಲಾರಪ್ಪ ಬಸ್ ಪತ್ರ ಕೊಡು. ಮಣಿಕಂಠ ಲಾಯರ್ನ ಕರ್ಕೊಂಬಂದವಳೆ ಅಂದರೆ ದೊಡ್ಡ ಪಿಲಾನೇ ಏನೋ ಮಾಡೋಳು. ತಕೊಳ್ಳಿ. ಪುಟ್ಟಮ್ಮೆ, ಇವಳಕ್ಕೆ ನಂಗೆ ಪತ್ರ ಕೊಡ್ತಾವಳೆ? ಯೋ ಕೈನಾಗ ಇಟ್ಕೊಂಡು ನೋಡು, ಗೊತ್ತಾಯ್ತದೆ. ತಕ ಮಗು, ಈಗ ನೀನು ವಿಷಯನ ಎಷ್ಟೇ ತಿರ್ಗಾ ಮುರ್ಗಾ ಮಾಡಿದ್ರು ವಿಷಯ ಬದಲ ಹಾಕಿಲ್ಲ. ಲಾಯರ್ ಸಾಹೇಬ್ರೆ, ಇವ್ರಿಗೆಲ್ಲರಿಗೂ ಹೊಸಿ ವಿಷಯ ಅರ್ಥ ಹಂಗೆ ಬಿಡಿಸಿಡಿ. ನಾನು ಹೇಳ್ತೀನಿ ಬಿಡು. ನನ್ನ ಗಂಡ ಆಗಿರೋ ಗೋಪಾಲ ಕೃಷ್ಣ ಡಿ ಮನೆ 6 ಎಕರೆ ಜಮೀನ ನನ್ನ ಹೆಸರಿಗೆ ಮಾಡಿರೋ ಪತ್ರ ಇದೆ. ಪತ್ರಗಳನ್ನ ನಿನಗೆ ತೋರಿಸೋ ಅವಶ್ಯಕತೆ ಇರಲಿಲ್ಲ. ಆದರೂ ಹೋಗ್ಲಿ, ನನ್ನ ಗಂಡ ಅಲ್ವಾ ಅಂತ ತೋರಿಸ್ತಾ ಇದ್ದೀನಿ, ನೋಡ್ಕೊಂಬಿಡು. ಏ, ನಾನು ಯಾವಾಗ ನಿಂಗೆ ಆಸ್ತಿ ಬರ್ಕೊಟ್ಟೆ? ನೀನು ಯಾರು ಅಂತ ನಾನು ನಿಂಗೆ ಆಸ್ತಿ ಬರ್ಕೊಡ್ಬೇಕು? ನಿನಗೆ ತಲೆ ಕೆಟ್ಟಿರ್ಲಿಲ್ವಲ್ಲ, ಆಗ ಬರ್ಕೊಟ್ಟಿದ್ದು. ಲಾಯರ್ ಸಾಹೇಬ್ರೆ, ಮುಂದೆ ಆಗ್ಬೇಕಾಗಿರೋದನ್ನ ನೋಡಿ. ಪುಟ್ಟಮ್ಮೆ, ಇದು ನನ್ನ ರುಜು ಅಲ್ಲ, ಯಾರೋ ನಕಲು ಮಾಡವ್ರೆ.
ಏನಯ್ಯ ತಲೆ ಸರಿಯೋದು ಒಂಥರ ಮಾತಾಡ್ತಿದ್ಯಾ? ಏನೋ ನೀನ್ ಕಟ್ಕೊಂಡಿರೋ ತಪ್ಪಿಗೆ ಇದನ್ನೆಲ್ಲ ಮಾರಕ್ ಮುಂಚೆ ಒಂದ್ ಮಾತು ಹೋಗೋಣ ಅಂತ ಬಂದೆ. ನೀನ್ ನೋಡಿದ್ರೆ ಅಸಲಿ ಆಟ ತೋರಿಸ್ತಾ ಇದ್ಯಾ? ಬಾಯಿಗೆ ಬಂದಾಗ ಮಾತಾಡಬೇಡ. ನನ್ನ ಆಸ್ತಿನಾಗ ನಿಂಗೆ ಅಕ್ಕಿಲ್ಲ. ಹೌದಾ? ನಿನ್ನ ಆಸ್ತಿನಾಗೆ ನಂಗೆ ಅಕ್ಕಿಲ್ವಾ? ಖಂಡಿತವಾಗ್ಲೂ ಇಲ್ಲ. ನನ್ನ ಆಸ್ತಿ ಸೇರ್ಬೇಕಾಗಿರೋದು ನನ್ನ ಪುಟ್ಟಮ್ಮಿಗೆ, ನನ್ನ ಮಕ್ಕಳಿಗೆ. ಓಹೋ, ನಿನ್ನ ಆಸ್ತಿ ಎಲ್ಲ ನನ್ನ ಸೌತಿಗೆ ಸೇರ್ಬೇಕಾ? ನನ್ನ ಸೌತಿಗೆ ಸೇರ್ಬೇಕಾ ನನಗೆ ಸೇರ್ಬೇಕಾ ಅಂತ ಈಗ ಗೊತ್ತಾಯ್ತದೆ. ನಿನ್ನ ಮೇಲೆ ಕೇಸ್ ಹಾಕಿದ್ದಕ್ಕೂ ಸಾರ್ಥಕ ಆಯ್ತು ಬಿಡು. ಬರ್ತಾರೆ ನೋಡು ಈಗ ನಿನ್ನ ಕರ್ಕೊಂಡು ಹೋಗಕ್ಕೆ. ರಾಜವ್ವ, ಇದ್ಯೋನ್ ಮಾಡ್ತಿದ್ಯಾ? ಇದೇನು ಪುಟ್ಟಕ್ಕ, ಎಲ್ಲ ನೀನು ನೋಡ್ತಾ ಇದ್ಯಾ? ತಿರ್ಗಾ ನನ್ನನ್ನೇ ಏನು ಮಾತಾಡ್ತಿದ್ಯಾ ಅಂತ ಕೇಳ್ತಿದ್ಯಲ್ಲ. ಈ ವಯನ್ ಮೇಲೆ ಒಂದಲ್ಲ ಎರಡಲ್ಲ 4 ಕೇಸ್ ಹಾಕಿದ್ನಿ. ಇವನ್ ಜೈಲಿಂದ ಆಚೆ ಬರೋದಕ್ಕೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಪೊಲೀಸಪ್ಪ ಏನ್ ನೋಡ್ತಾ ನಿಂತ್ಬಿಟ್ರಲ್ಲ, ಕರ್ಕೊಂಡೋಗಿ. ಸಾಹೇಬ್ರೆ, ಇದು ನನ್ನ ರುಜು ಅಲ್ಲ, ಯಾರೋ ನಕಲು ಮಾಡೋರೆ. ನೀವು ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ನನ್ನ ಕರ್ಕೊಂಡು ಹೋದ್ರೆ ಹೆಂಗೆ? ನೀನು ಹೇಳ್ತಾ ಇರೋ ವಿಷಯ ಬಿಟ್ಟು ಇನ್ನೂ 4 ಕೇಸ್ ಫೈಲ್ ಆಗಿದೆ ನಿನ್ನ ಮೇಲೆ. ಬರೇ ರಾಜವ್ವ, ಫೋನ್ ಮಾಡಿ ಹೇಳಿದ್ರಿ ಅಂತ ನಿಶ್ಚಿತಾರ್ಥದ ದಿನ ಏನೂ ಮಾತಾಡಬಾರ್ದು ಅಂತ ನಮ್ಮ ಮಗಳ ಬಗ್ಗೆ ಮಾತಾಡದೆ ಸುಮ್ಮನೆ ಇದ್ವಿ. ಆದರೆ ಈಗಲೂ ನಿಮ್ಮ ಮಗನ ಹತ್ರ ಮಾತಾಡಬೇಡಿ ಅಂದರೆ ಹೆಂಗೆ ಹೇಳಿ? ಅಯ್ಯ, ಅದು ಯಾಕೆ ಹಂಗೆ ಕೋಪ ಮಾಡ್ಕೊಂಡಿರಿ? ನನ್ನ ಮಗನೇ ಮುಂದೆ ನಿಂತು ಇಟ್ಟೆಲ್ಲ ಮಾಡ್ತವನೆ ಅಂದಮೇಕೆ ಸುಮ್ಕೆ ಮಾಡ್ತವನೆ ಅನ್ಕಂಡ್ರ? ನಿಮ್ಮ ಮಗಳನ್ನ ಒಪ್ಕೊಂಡಿರೋದಕ್ಕೇನೆ ಮುಂದೆ ನಿಂತು ಮಾತಾಡ್ತಾವನೆ. ನಾನು ಆಗಲೇ ಹೇಳದ್ನಲ್ಲ, ಡೈವರ್ಸ್ ಆಗ ಗಂಟ ಹೊಸಿತ್ತಾಡ ಕಡೆ, ಆಮೇಲೆ ಅವನು ನಿಮ್ಮ ಅಳಿನೇಯ. ನೋಡಿ, ನಿಮ್ಮ ಮಗಳು ನಮ್ಮ ಮನೆಗೆ ಬರಬೇಕು ಅಂದರೆ ನಮ್ಮ ಮಗಳು ನಿಮ್ಮ ಮನೆಗೆ ಸೇರಲೇಬೇಕು. ಇಲ್ಲಾಂದರೆ ಈ ಮದುವೆ ಕ್ಯಾನ್ಸಲ್ ಅನ್ನೋದು ನಿಮಗೆ ನೆನಪಿರಿ. ಅಯ್ಯೋ ಬಿಡ್ತು ಅನ್ನಿ, ಶುಭ ಕಾರ್ಯ ನಡೆಯೋಕ್ಕೆ ಮ್ಯಾಗೆ ಹಂಗೆಲ್ಲ ಮಾತಾಡಬಾರ್ದು. ನೀವೇನು ಸಿದ್ಧೆ ಮಾಡಬೇಡಿ. ನನ್ನ ಮಗನ ನೇರವಾಗಿ ಅಸೆಂಬ್ಲಿ ಮೇಲೆ ಕೂರಿಸೋದು ನನ್ನ ಜವಾಬ್ದಾರಿ ಆಯ್ತೇ ಮಗಳೇ? ನೀನು ಆಟ ಯಾಕಣವ, ಯೋಚನೆ ಮಾಡಬೇಡ. ನೀನು ಯಾವತ್ತಿದ್ರೂ ಈ ಮನೆ ಸೊಸೆನೆಯ. ರಾಧಾ, ಹಿಂಗೆ ಕುಂತ್ಕೊಂಡ್ರೆ ನಮ್ಮನ್ನ ಎಪ್ಸಕ್ಕೆ ಯಾರನ್ನ ಬರಬೇಕಾಯ್ತದೆ. ಹೆಂಗನ ಮಾಡಿ ಈಗಲೇ ಅದಕ್ಕೆನ ನಮ್ಮ ಪರ ಎಳ್ಕೋಬೇಕು. ಅಮ್ಮ, ನೀನು ಜಾಸ್ತಿ ತಲೆ ಓಡಿಸ್ಬೇಡ. ಮುಂದೆ ಯೋಚನೆ ಮಾಡಿದೆ ಪುಟ್ಟಕ್ಕನ ಹತ್ರ ಮಾತಾಡಿದ್ದಕ್ಕೆ ಆಗಿದ್ದಂಪ ಸಾಲ್ದ. ನೋಡು, ಆತರ ಪಟ್ಟು ನಿಧಾನಕ್ಕಾಗೋ ಕೆಲಸನ ಎಡವಟ್ಟು ಮಾಡ್ಕೊಳ್ಳೋದು ಬೇಡ. ಈಗ ಏನು ಮಾಡಬೇಕು ಅಂತಿದ್ಯಾ ಅದನ್ನ ಹೇಳು. ಈಗ ನಾವು ಅತ್ತೆ ಹತ್ರ ಸ್ನೇಹ ವಿಚಾರನೇ ಮುಂದಿಟ್ಕೊಂಡು ಅವ್ರ ಬಗ್ಗೆನೇ ಮಾತಾಡ್ತಾ ಅವ್ರ ಕೋಪನ ಇನ್ನೂ ಜಾಸ್ತಿ ಮಾಡಬೇಕು. ಈಗ ಗೊತ್ತಾಯ್ತು, ನಡಿ ಹೋಗಮ್ಮ.
ಸಸಿ ರಾಧಾ ಯಾಕ್ರವ ಹಂಗೆ ಬಂದು ಹಿಂಗೆ ಹೋಯ್ತಿದ್ದೀರಾ? ನೀವು ಚಿಂತೆಯಲ್ಲಿ ಕೂತಿರೋದನ್ನ ನೋಡಿ ಮಾತಾಡಿಸ್ಬೇಕೋ ಬ್ಯಾಡ್ವೋ ಅಂತ ಹೋಯ್ತಿದ್ವಿ ಅದಕ್ಕೆ. ಇತ್ತೀಚೆಗೆ ಯಾಕೋ ಚಿಂತೆನಾಗೆ ಕುಂತ್ಕೊಳ್ಳೋದು ನನಗೆ ಮಾಮೂಲಿ ಆದಂಗೆ ಆಗೋಗೈತೆ ಸಸಿ. ಆ ಮಾಮೂಲ್ಗೆ ಮುಲಾಮ್ ಹಚ್ಚಿದ್ರೆ ಎಲ್ಲ ಸರಿ ಹೋಗುತ್ತತ್ತೆ. ಮುಲಾಮ್ ಹಚ್ಚದಾಕ್ಸ್ನ ಸರಿ ಹೋಗೋಂಥ ತ್ಯಪ್ಪು ಯಾವ್ದಾನ ಕಾಣ್ತೈತವ ನಿಂಗೆ? ಹಿರಿಯೋರ್ ಮಾತಿಗೆ ಕೊಟ್ಟ ಮಾತಿನಂತೆ ನಡ್ಕತ್ತಿದ್ ನಮಗೆ ಇಂಥ ಒಂದಿನ ಬತ್ತೈತೆ ಅಂತನೂ ಗೊತ್ತಿರಲಿಲ್ಲ. ವಾ, ಈಗ ನಿಮ್ಮ ಬ್ಯಾಸರಕ್ಕೆ ಯೋನ್ ಕಾರಣ ಅನ್ನೋದು ನನಗೆ ಗೊತ್ತಾಯ್ತು. ಹಬ್ಬಕ್ಕೆ ಮಗ ಸೊಸೆ ಮನೆಯಾಗಿಲ್ಲ ಅಂತಲೇ. ಹಬ್ಬ ಅನ್ನೋದು ಮನೆಯವರೆಲ್ಲರೂ ಒಟ್ಟಿಗೆ ಸೇರಕ್ಕೆ ಒಂದು ನೆಪ ಆಟೆಯ. ಮನೆಯವರೆಲ್ಲ ಖುಷಿಯಾಗಿ ನೆಮ್ಮದಿಯಾಗಿದ್ರೆ ಅದೇ ಹಬ್ಬ ಅಲ್ವೇ? ಆದರೆ ನಮ್ಮ ಮನೆನಾಗೆ ಅದಕ್ಕೆ ಯಾವತ್ತೂ ನಿಮ್ಮನ್ನು ಸೋತೋದರಂಗೆ ನೋಡೇ ಇಲ್ಲ. ನಿಮ್ಮ ಧೈರ್ಯ, ನಿಮ್ಮ ಮಾತು ನೋಡಿದಾಗೆಲ್ಲ ಬದುಕಿದ್ರೆ ನಿಮ್ಮಂಗೆ ಗತ್ತಾಗಿ ಬದುಕಬೇಕು ಅಂತ ಅನ್ನಿಸ್ತಿತ್ತು. ಯಾಕವ್ವ ಈಗ ಅನಿಸ್ತಿಲ್ವೇ? ಯಾವಾಗಲೂ ಅನ್ನಿಸ್ತೈತೆ, ಆದರೆ ಇತ್ತೀಚೆಗೆ ಕಂಟಿ ನಿಮ್ಮ ಮಾತನ್ನ ಮಾವನ ಬಗ್ಗೆ ನೀನೇನೇನೋ ಹೇಳಬೇಡ. ಅತ್ತೆ ಮೇಲೆ ಮಾವಂಗೆ ಎಷ್ಟು ಗೌರವ ಇದೆ ಅಂತ ನಿನಗೆ ಗೊತ್ತಾ? ಮತ್ತೆ ಸ್ನೇಹನೂ ಅಷ್ಟೇ. ಅವತ್ತು ರಾಧವ, ನನ್ನ ಮುಂದೆ ಅವಳ ಹೆಸರು ಎತ್ತಬೇಡ. ನನ್ನ ಮಗ ನನ್ನ ಮಾತು ಮೀರಂಗ್ ಮಾಡಿದ್ದೆ ಅವಳು. ಹಾಗಾದ್ರೆ ನಿಮಗೆ ಮಾವನ ಮೇಲೆ ಕೋಪ ಇದೆಯಾ ಅತ್ತೆ? ಅದಕ್ಕೆ ಕಂಟಿ ಯಾವತ್ತೂ ನಿಮ್ಮ ಮಾತನ್ನ ಮೀರೋ ಹುಡುಗಾನೇ ಅಲ್ಲ. ಆದರೂ ಈ 2-3 ತಿಂಗಳಿಂದ ಆಗ್ತಿರೋ ಘಟನೆಗಳನ್ನ ವಿಚಾರ ಮಾಡಿ ನೋಡಿದ್ರೆ ನನಗನ್ಸಿದ್ದು ಈ ದಿನ ಈ ಮನೆಯಾಗೆ ಯಾವುದೂ ದೊಡ್ಡ ಸಮಸ್ಯೆ ಇಲ್ಲದೆ ಇದ್ದಿದ್ದು ಏಕಾಏಕಿ ಈಟೊಂದು ವ್ಯತ್ಯಾಸ ಆಗೈತೆ ಅಂತಂದರೆ ಅದಕ್ಕೆ ಕಾರಣ ಯಾರಂತೀಯ? ಸ್ನೇಹ ಹೊಟ್ಟೆ ಆಗಿರೋ ಮಗು. ಅದಕ್ಕೆ ಸ್ನೇಹ ಬಸ್ರಿಯಾಗಿರೋಗಳಿಗೆ ಸರಿಯಾಗಿಲ್ಲ ಅಂತ ನಂಗೆ ಅನ್ನಿಸ್ತೈತೆ. ಅದಕ್ಕೆ ನಾನು ಹೇಳ್ತಿರೋದು ದಿಟ್ಟ. ಕೆಲವೊಂದು ಕೆಟ್ಟ ಜಾತಕದಲ್ಲಿ ಹುಟ್ಟೋವು ಹುಟ್ಟಕ್ಕಿಂತ ಮುಂಚೆನೇ ಸಂಬಂಧಗಳನ್ನ ದೂರ ಮಾಡ್ತೈತಂತೆ. ಈಗಲೂ ಈ ಮನೆಯಾಗ ಆಗ್ತಿರೋದು ಅದೇ ಅಲ್ವೇ? ಅದಕ್ಕೆ ಮುಂದೆ ಆಗೋ ಭಾರಿ ಅನಾಹುತನ ತಪ್ಸೋಕೆ ಈಗಲೇ ಆ ಮಗುನ ಈಗಲೇ ತೆಗ್ಸೋದು ಒಳ್ಳೇದಕ್ಕೆ. ಸಸಿಕಲಾ, ಯೋಟು ಧೈರ್ಯ ಇದ್ರೆ ನಂತವನೇ ಹಿಂಗೆಲ್ಲ ಮಾತಾಡ್ತಿದ್ಯಾ ಸಸಿ? ಹೆಣ್ಣಾದವಳಿಗೆ ಜನ್ಮ ಕೊಡೋ ಶಕ್ತಿ ಇರ್ತೈತೆ ಹೊರ್ತು ಉಸಿರು ನಿಲ್ಸೋ ಹಕ್ಕಲ್ಲ. ಇನ್ನು ಹುಟ್ಟದೇ ಇರೋ ಕೂಸ್ ಬಗ್ಗೆ ಹಿಂಗೆಲ್ಲ ಮಾತಾಡ್ತಿದ್ಯಲ್ಲ ನೀನು, ನಿಂಗೆ ಸರಿ ಅನ್ಸೈತಾ? ನಂತವ ಸತ್ಯದ ಬಗ್ಗೆ ನ್ಯಾಯದ ಬಗ್ಗೆ ಬಂದು ಮಾತಾಡುವ ಒಪ್ತೀನಿ. ಆದ್ರೆ ಇನ್ನೊಂದು ಕಿತ ಹಿಂಗೆಲ್ಲ ಅನ್ಯಾಯ ದಾರಿ ಬಗ್ಗೆ ಉಸಿರೆತ್ತಿದ್ಯೋ ಉಸ್ಸಾರು. ಹಂಗಲ್ಲ ಅದಕ್ಕೆ ಆ ಸ್ನೇಹದಿಂದ ನೀವು ಕಷ್ಟಪಡೋದು ನೋಡಿ ಸಾಕು. ಆ ಸ್ನೇಹನ್ ಬಗ್ಗೆ, ಆ ಸ್ನೇಹ ಮಾಡೋ ಕೆಲಸದ ಬಗ್ಗೆ ನಂಗೆ ಜಿಗುಪ್ಸೆ ಇರ್ಬೋದು, ಆದ್ರೆ ಒಂದೊಂದು ಕಿತ ಅವಳು ಧೈರ್ಯ ಮಾಡಿ ಒಬ್ಬ ಹೆಣ್ಣಾಗಿ ನನ್ಗೂ ಅವಳನ್ನ ಮೆಚ್ಕೋಬೇಕು ಅನ್ಸೈತೆ.
ಅವಳಿಂದ ನನಗೆ ತೊಂದರೆ ಆಗ್ತೈತೆ ಅಂತ ಅವಳು ಹೊಟ್ಟೆನಾಗಿರೋ ಕನಸನ್ನ ಕಿತ್ಕೊಳ್ಳೋ ಅಂತ ಕಟ್ಗೆ ಅಲ್ಲ ಈ ಬಂಗಾರಮ್ಮ. ನಮ್ಮ ವಸು ಅವಳು ಗಂಡನ ಮನೆಯಾಗಿದ್ದಾಗ ಆ ಪಾಪಿ ನಂಜವನ್ನು ಈ ದಯ ಮಾಡಿದ್ದು. ಆಗ ವಸು, ನಾನು, ಇವರು ನಾವೆಲ್ಲರೂ ಅನುಭವಿಸಿದ ಸಂಕಟ ಸಾಕಪ್ಪ ಸಾಕು. ನಾವ್ಯಾರು ಇನ್ನು ಆ ನೋವಿನಿಂದ ಈಚೆಗೂ ಬಂದಿಲ್ಲ ತಿಳ್ಕ. ಅಂತಿದ್ರಾಗೆ ಈಗ ನನಗೂ ಆ ನಂಜ ಒಂದು ದಾರಿನ ಇಡಿ ಅಂತಿದ್ಯಾ ನೀನು? ಋಣ ಹತ್ಯೆ ಮಹಾಪಾಪ. ಅದೆಂತ ಎಣ್ಣೆ ಆಗಿರ್ಲಿ, ಅವಳು ಹೊಟ್ಟೆನಾಗ ಚಿಗುರ್ತಿರೋ ಮಗುನ ಚಿವುಟ ಹಾಕು ಅಂದ್ರೆ ಅದಕ್ಕಿಂತ ನರ್ಕ ಬೇರೆ ಇನ್ನೊಂದಿಲ್ಲ ತಿಳ್ಕ. ನನ್ನ ಕ್ಷಮಿಸಿ. ಅದಕ್ಕೆ ಈ ಮನೆಗೆ ನಿಮಗೆ ಒಳ್ಳೇದಾಗ್ಲಿ ಅಂತ ಇವನೋ ಬಾಯಿ ತಪ್ಪ ಅಂದ್ಬಿಟ್ಟೆ. ನೀನು ಬಾಯಿ ತೆಪ್ಪಿ ಅವಳಿಲ್ಲ, ಮಗುನ ತಿಕ್ಸಿ ಅಂತ ನೇರವಾಗಿ ಅವಳ್ದೆ. ಕೆಪ್ಪಾಯ್ತು ಅಣ್ಣಯ್ಯ, ನನ್ನನ್ನು ಕ್ಷಮಿಸ್ಬಿಡಿ. ಮತ್ತೆ ಇಂಥ ಮಾತಾಡಕ್ಕಿಲ್ಲ. ಅತ್ತೆ ಮಾವ, ನಮ್ಮಮ್ಮ ಏನೋ ತಪ್ಪು ಮಾತಾಡ್ಬಿಟ್ಲು. ಅವಳ ಪರವಾಗಿ ನಾನು ನಿಮ್ಮನ್ನ ಕ್ಷಮೆ ಕೇಳ್ತೀನಿ. ಒದೆ ತಿಂತಿದ್ದಲ್ಲ. ಒಂದು ನಿಮಿಷ ಸಾಹೇಬ್ರೆ. ರಾಜವ್ವ, ಬಾಕಿ ಅಂತ ಆಗಿದ್ದಿದ್ರೆ ಹೋಗ್ಲಿ ಬಿಡು ಅನ್ಬೋದಾಯಿತು. ಪಾಪ ಅವಯ್ಯ ಈಗ ತಾನೇ ಸಾವನ್ನ ಗೆದ್ಕ ಬಂದವನೇ. ಇನ್ನು ಅವನ ತಲೆಗಾಗಿರೋ ಗಾಯ ಮಾಗಿಲ್ಲ ಕಣವ. ಹಿಂಗಿರ್ಬೇಕಾದ್ರೆ ಪೊಲೀಸ್ನವ್ರಿಗೆ ದೂರ ಕೊಡೋದು ಸರಿಯೇ? ಅಲ್ಲ ರಾಜವ್ವ, ನಿನ್ನ ಮದುವೆ ಮಾಡ್ಕೊಂಡಿದ್ದ ನಾವು ಅಯ್ಯ ಮರೀದೆ ಹೋಗಿದ್ದಿದ್ರೆ ನಿಮ್ಮ ಮನೆಯಾಗೆ ಅವಯ್ಯ ಇರ್ತಿರ್ಲಿಲ್ವೇ? ನಿನ್ನ ಮದುವೆ ಮಾಡ್ಕೊಂಡು ನಿನ್ನೂ ಚಂದಾಗಿ ನೋಡ್ಕೊಂಡು ನಿನಗೆ ಬ್ಯಾರೆಯಾಗಿ ಜಮೀನು ಮನೆ ಎಲ್ಲ ನಿನ್ನ ಹೆಸ್ರಿಗೆ ಬರ್ಕೊಟ್ಟಿಲ್ವೇ? ಕಾಳಿನೂ ಚಂದಾಗಿ ನೋಡ್ಕೊಂಡಿಲ್ವೇ? ಪುರ್ಸಿನ ಚಂದಾಗಿ ಬೆಳೆಸಿಲ್ವೇ? ಈಗಿನ ಕತೆ ಮಾತಾಡು ಪುಟ್ಟಕ್ಕ. ನೀನ್ ನನ್ನ ಗಂಡನ ಮನೆನಾಗ ಇಟ್ಕೊಂಡ್ಬಿಟ್ರೆ ಅವ್ನ ಎಂಟ್ರಾಗಿ ನನ್ನ ಸಂಕಟನ ಯಾರು ತಾವು ಹೇಳ್ಕೊಳ್ಳಿ? ರಾಜವ, ಮಾತಾಡಲೇಬೇಕು ಅಂತ ಮಾತಾಡಿದ್ರೆ ಇಚ್ಛೆ ಎಲ್ಲೆಲ್ಲ ಹೋಯ್ತದೆ. ಹೌದು, ನಿಮ್ಮದೇ 1000 ತಪ್ಪುಗಳು ಇಟ್ಕೊಂಡು ನಮ್ಮ ಅತ್ತೆ ನನ್ನ ಸರಿಯಲ್ಲ. ಪುಟ್ಟಕ್ಕ, ನಾನು ನಿಂತವ ಮಾತಾಡ್ತಿರೋದು. ಈ ವಿಷಯದಾಗೆ ಯಾರ ಮಾತಿನ ಒಗ್ಗರಣೆನೂ ಬೇಡ ಅಂತ ಹೇಳ್ಬಿಡು. ಪೊಲೀಸಪ್ಪ, ಈ ವಯನ್ ಮೇಲೆ ನಾನು ದೂರು ಕೊಟ್ಟಾಗೈತಾನೆ. ನೀವು ನಿಮ್ಮ ಕೆಲಸ ಮಾಡಿ. ಅಯ್ಯ ರಾಜವ್ವ, ಆ ವಯ್ಯನ ಜ್ಞಾನ ನೆಟ್ಗಿದ್ದಿದ್ರೆ ನೀನು ಹೇಳ್ದಂಗೆ ಆಗಲಿ ಅನ್ಬೋದಾಯ್ತು ಕಣವ. ಆ ವಯ್ಯನ್ಗೆ ಯಾವುದು ನೆನಪಿಲ್ಲ ಕಣ್ತಾಯಿ. ನೀನು ಹೊಸಿತು ಅಡ್ವಾನ್ಸ್ ಮಾಡುವ. ಅಯ್ಯೋ, ನಿನ್ನ ಸಂಕಟ ನನ್ನಿಂದ ನೋಡಕ್ಕೆ ಆಯ್ತಿಲ್ಲ ಪುಟ್ಟಕ್ಕ.
ಪೊಲೀಸಪ್ಪ ರಾಜವ್ವ ಬೇಡ ಅವ ಏನು ಬಿಟ್ಬಿಡು ಏನು ಮಾಡಬೇಡ. ಅವ್ವ ಗಂಡ ಹೆಂಡತಿ ಇಬ್ರು ಏನಾದರೂ ಮಾಡ್ಕೊಂಡು ಹಾಳಾಗಿ ಹೋಗ್ಲಿ ಬಿಡು. ನಿನಗೆ ಯಾಕೆ? ನೀನು ನಡಿಯವ ಒಳಗೆ. ನಿನ್ ಮಗಳು ಹೇಳ್ದಂಗೆ ಅವಯ್ಯ ಹೆಂಗನ ಹಾಳಾಗೋಗ್ಲಿ, ಬಿಟ್ಬಿಡು. ಆದ್ರೂ ಇನ್ನು ಮೋಸ ಮಾಡ್ದನ್ ಬಗ್ಗೆ ಯಾಕೆ ಇಟೊಂದು ಅಕ್ರೆ ತೋರಿಸ್ತೀಯಾ? ಅವಯ್ಯ ನನಗೆ ಯೋಟೆ ಮೋಸ ಮಾಡಿರ್ಬೋದು, ಆದರೆ ಅವನ್ನ